ಇನ್ನು ನಾಳೆ ಗೃಹ ಸಚಿವ ಎಂದಿದ್ದ ಬಿವೈವಿಗೆ ಪ್ರಿಯಾಂಕ್ ತಿರುಗೇಟು ಕೊಟ್ಟಿದ್ದಾರೆ. ಬಿವೈ ವಿಜೇಂದ್ರಗೆ ಫ್ರೀಡಂ ಪಾರ್ಕ್ಗೆ ಹೋಗಲು ಹೇಳಿ, ನಾನೆಷ್ಟು ಅಸಮರ್ಥ ಅಂತ ತೋರಿಸಲು ಹೋಗಲು ಹೇಳಿ. ಫ್ರೀಡಂ ಪಾರ್ಕ್ನಲ್ಲಿ 8 ರಿಂದ 10 ಸಾವಿರ ಜನ ಸೇರ್ತಾ ಇದ್ದಾರೆ. ಬಿವೈ ವಿಜೇಂದ್ರ ಹೋದಾಗ ನಾವು ಭದ್ರತೆ ಕೊಡ್ತೇವೆ. ಇದು ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ಹಾಗಾದ್ರೆ ಬಿವೈ ವಿಜೇಂದ್ರ ಏನ್ ಹೇಳಿದ್ರು, ಅದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತಿರುಗೇಟ್ ಹೇಗಿತ್ತು, ಬನ್ನಿ ನೋಡ್ಕೊಂಡು ಬರೋಣ. ಅವನ್ಯಾರೇ ಪ್ರಿಯಾಂಕ ಖರ್ಗೆ? ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಇವತ್ತು ಬೆಂಗಳೂರಲ್ಲಿ ಏನ್ ನಡೆದಿದೆ ನೋಡ್ಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ 4 ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು, ಅದನ್ನ ಕೇಳಿ. ಇಂಥವ್ರನ್ನ ಹಿಡ್ಕೊಂಡು ಇವತ್ತು ಗೃಹ ಸಚಿವರು ಇಂಥ ಬೆಂಕಿ ಎತ್ತಕ್ಕಂಥ ಕೆಲ್ಸಕ್ಕೆ ಇನ್ಯಾರು ಬೇಡ, ಪ್ರಿಯಾಂಕ ಖರ್ಗೆ ಅಂತವ್ರು ಇನ್ನೊಂದಿಬ್ರು ಹಿಡ್ಕೊಂಡ್ರೆ ಸಾಕಿ. ದೇಶದಲ್ಲಿ ಗೃಹ ಸಚಿವರಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನ ಫಸ್ಟ್ ಕಲೀಲಿ. ಅರ್ಥದಲ್ಲ, ಅದೇ ಭಾಷೆನೇ ಪ್ರಯೋಗ ಮಾಡಿರುವಂತದ್ದು, ಅದೇ ಭಾಷೆನೇ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಏನ್ ಮಾಡ್ತಿದ್ರೆ ತಾವು ಕೇಳ್ಬೇಕು ಅವ್ರನ್ನ. ತಮ್ಮ ಮುಖೇನ ಪ್ರಿಯಾಂಕ ಖರ್ಗೆ ಮಾನ್ಯ ಗೃಹ ಸಚಿವರಿಗೆ ನಾನು ಆಗ್ರಹ ಪಡಿಸ್ತೇನೆ, ತಾವು ಈ ರಾಜ್ಯದ ಗೃಹ ಸಚಿವರು, ಯಾರೋ ಉಗ್ರಗಾಮಿಗಳಿಗೆ ಗೃಹ ಸಚಿವರಲ್ಲ, ದೇಶದ್ರೋಹಿಗಳಿಗೆ ಗೃಹ ಸಚಿವರಲ್ಲ. ನಾನು ವಿಜೇಂದ್ರ ಅವರಿಗೆ ಆಹ್ವಾನ ಮಾಡಿದ್ದೀನಿ, ನೋಡಿಲ್ವಾ ನೀವು? ನಾನು ಎಷ್ಟು ಅಸಮರ್ಥ ಇದ್ದೀನಿ ಅಂದ್ಬಿಟ್ಟು ತೋರಿಸ್ಲಿಕ್ಕೆ ವಿಜೇಂದ್ರ ಅವರಿಗೆ ಫ್ರೀಡಂ ಪಾರ್ಕಿಗೆ ಹೋಗೋಕ್ಕೆ ಹೇಳಿ. ಇವತ್ತೆಲ್ಲ ಸೇರ್ತಾ ಇದ್ದಾರೆ, ಒಂದು 8-10 ಸಾವಿರ ಜನ ಸೇರ್ತಾ ಇದ್ದಾರೆ ಅಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವ್ರ ಬಗ್ಗೆ ಈ ರಾಜೀನಾಮೆಯನ್ನು ಆಚರಿಸಲಿಕ್ಕೆ ಹೋಗಿ ನೋಡೋಕೆ ಹೇಳಿ ವಿಜೇಂದ್ರ ಅವರಿಗೆ. ನಾನು ನಾಲಾಯಕ್ಕೋ ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನೋಡೋಕೆ ಹೇಳಿ. ರಾಜೀನಾಮೆ ನಾನು ಕೊಟ್ಟಿಲ್ಲ, ಧರ್ಮೇಂದ್ರ ಪ್ರಧಾನ್ ಕೊಟ್ಟಿರೋದು. ಲಾಯಕ್ಕು ಯಾರು ಅಂತ ಅದರಲ್ಲೇ ಗೊತ್ತಾಗ್ತದೆ. ಐ ಅರ್ಜ್ ಮಿಸ್ಟರ್ ವಿಜೇಂದ್ರ ಟು ಗೋ ಸಿ ದ ಎಫಿಷಿಯನ್ಸಿ ಆಫ್ ಕರ್ನಾಟಕ ಪೊಲೀಸ್ ಇನ್ ಫ್ರೀಡಂ ಪಾರ್ಕ್. ಐ ಚಾಲೆಂಜ್ ಹಿಮ್. ಹೋಗಿ ನೋಡ್ಕೊಂಡು ಬರಲಿ, ಒಬ್ಬರೇ ಹೋಗಲಿ, ಅವ್ರಿಗೇನೂ ಆಗಲ್ಲ. ಅಲ್ಲಿ ಜನ ಏನಾದರೂ ಅವ್ರ ಜೊತೆ ಗಲಾಟೆ ಮಾಡಿದ್ರೆ ಅದು ನನ್ನ ಸಂಬಂಧ ಅಲ್ಲ, ಬಟ್ ಅವ್ರಿಗೆ ರಕ್ಷಣೆ ಕೊಡ್ತೀವಿ.